ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಟಿ ಲಾಸ್ಟ್ ಡೇಸ್ ಪ್ರಿಪರೇಷನ್ ಇನ್ನೇನು ಕೆಲವು ದಿನಗಳ ಎಕ್ಸಾಮ್ ಕೂಡ ಬರ್ತಾ ಇದೆ. ಏನು ಪ್ರಿಪೇರ್ ಮಾಡಬೇಕು, ಫೈನಲಿ ನಾವೇನು ಓದಬೇಕು, ಒಳ್ಳೆ ಗುಡ್ನ ಸ್ಕೋರ್ ಮಾಡೋದಕ್ಕೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇನ್ನೇನು ಕೆಲವೇ ದಿನ ಕಾರಣ ನೀವು ಸಿಲೆಬಸ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ಸ್ಟಡಿ ಪ್ಲಾನ್ಗಳನ್ನು ನೀವು ನೀಟಾಗಿ ತಯಾರು ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸಿಲೆಬಸ್ನ ನೋಡಿಕೊಂಡು ಏನೆಲ್ಲ ಮೇನ್ ಟಾಪಿಕ್ಗಳಿರ್ತವೆ, ಅದನ್ನು ಸಬ್ ಟಾಪಿಕ್ಗಳಿರ್ತವೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಮೇನ್ ಥಿಂಗ್ ವೆಯ್ಟೇಜ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಡೈಲಿ ಸ್ಟಡಿ ಕೂಡ ಮಾಡಿ, ಡೈಲಿ ಸ್ಟಡಿ ಗೋಲ್ಸ್ನ ಕೂಡ ಮಾಡಿ, ಟೈಮ್ನ ಅಲೋಕೇಶನ್ ಕೂಡ ಮಾಡಬೇಕಾಗುತ್ತೆ. ಇಷ್ಟು ಟೈಮ್ ಓದಬೇಕು ಅನ್ನೋದನ್ನ ಸ್ಪೆಸಿಫಿಕ್ ಟಾಪಿಕ್ನ ಕವರ್ ಮಾಡೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ಳಿ. ಈ ಸಬ್ಜೆಕ್ಟಲ್ಲಿ ನೀವು ಕೂಡ ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸಹಾಯ ಆಗುತ್ತೆ. ಸಬ್ಜೆಕ್ಟ್ ವೈಸ್ ಹೇಳೋದಾದರೆ ಒಂದು ಕೋರ್ ಕಾನ್ಸೆಪ್ಟ್ಗಳನ್ನು ನೀವು ತಯಾರು ಮಾಡ್ಕೊಳ್ಳಿ. ಲೈಕ್ ನಿಮಗೆ ಮೈನ್ ಟಾಪಿಕ್ಗಳೇನಿರುತ್ತೆ, ಫಾರ್ಮುಲಾಗಳಿರ್ತವೆ, ಥಿಯರಿಗಳು ಏನೇನಿರ್ತವೆ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಕೂಡ ಏನೇನು ಮೈನ್ ಪಾರ್ಟಿಕಲ್ಸ್ ಇರ್ತವೆ, ಥಿಯರೀಸ್ಗಳು ಕೂಡ ಅದನ್ನು ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿ. ಕಾಮನ್ ಟೈಪ್ಸ್ ಆಫ್ ಪ್ರೀವಿಯಸ್ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡು ಅಲ್ಲಿ ಯಾವೆಲ್ಲ ಕಾಮನ್ ಟೈಪ್ ಆಫ್ ಪ್ರಾಬ್ಲಮ್ಸ್ಗಳನ್ನು ಅವರು ತೆಗೆದಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ಕಾಮನ್ ಆಗಿ ಕಾಮನ್ ಆಗಿ ಈ ಹಿಂದೆ ಪೇಪರ್ನಲ್ಲಿ ಕೊಟ್ಟಿರೋದನ್ನ ಕೊಡೋ ಸಾಧ್ಯತೆ ಹೆಚ್ಚಿದೆ. ಮೇನ್ ಥಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿಕೊಂಡು ಯಾವ ರೀತಿ ಟ್ರೆಂಡ್ ಕೂಡ ಇದೆ, ಈ ಹಿಂದೆ ಆಗಿತ್ತು ಈಗ ಹೇಗಿದೆ, ಪ್ಯಾಟರ್ನ್ ಕೂಡ ಹೇಗಿದೆ ನೋಡ್ಕೊಳ್ಳಿ. ಮೇನ್ ಥಿಂಗ್ ಮಾಡೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅದರಲ್ಲಿ ಏನೆಲ್ಲ ಪ್ರಿನ್ಸಿಪಲ್ಸ್ ಇದೆ, ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಮೇನ್ ಥಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇರೋ ಟೈಮ್ ಕೂಡ ಕಡಿಮೆ ಆಗಿರುತ್ತೆ, ಇರೋ ಟೈಮಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಟಡಿ ಸೆಷನ್, ನಿಮ್ಮ ಬ್ರೇಕ್, ನಿಮ್ಮ ರಿವಿಷನ್ ಕೂಡ ಮೂರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಟೈಮ್ ಯುಟಿಲೈಸ್ ಮಾಡಿಕೊಂಡು ನೀವು ಟೈಮ್ ಸೆಟ್ನ ಮಾಡ್ಕೊಳ್ಳಿ. ಈಚ್ ಟಾಪಿಕ್ಗೋಸ್ಕರ ನೀವು ಒಂದು ಸ್ಟ್ರಕ್ಚರ್ ಟೈಮ್ ಟೇಬಲ್ ಮಾಡಿಕೊಂಡು ಈಚ್ ಟಾಪಿಕ್ಗೋಸ್ಕರ ನೀವು ಟೈಮ್ನ ಮಿಸ್ ಮಾಡ್ಕೋಬೇಕಾಗುತ್ತೆ. ಮೇನ್ ಥಿಂಗ್ ಲೈಕ್ ಮೆಡಿಟೇಷನ್, ಯೋಗ, ಎಕ್ಸರ್ಸೈಸ್ ಕೂಡ ಮಾಡಿ ಬರೀ ನಿಮ್ಮ ಸ್ಟ್ರೆಸ್ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಓನ್ಲಿ ಓದೋದ್ರೆ ಆಗೋದಿಲ್ಲ, ವಿಡಿಯೋ ಸಮಯದಲ್ಲಿ ಕೂಡ ನಿಮ್ಮ ಸ್ಟ್ರೆಸ್ಸನ್ನು ಕೂಡ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಯಾಕಂದರೆ ಈ ರೀತಿ ಸ್ಮಾಲ್ ಅಚೀವ್ಮೆಂಟ್ನ ಮಾಡ್ಕೊಂಡ್ರೆ ನೀವು ಈ ರೀತಿ ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದು ಸ್ವಲ್ಪ ಯೋಗ ಅಥವಾ ಧ್ಯಾನ ಮಾಡೋದು, ಸ್ವಲ್ಪ ವಾಕ್ ಮಾಡೋದೆಲ್ಲ ಮಾಡಿಕೊಂಡು ನೀವು ತಯಾರಿ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಇದಾಗುತ್ತೆ, ಪಾಸಿಟಿವ್ ಮೈಂಡ್ ಸೆಟ್ ಕೂಡ ಇರುತ್ತೆ ಅಂತ ಇಷ್ಟಪಡ್ತೇನೆ. ಲೈಕ್ ಮೇನ್ ಥಿಂಗ್ ನಿಮ್ಮ ರಿಸೋರ್ಸಸ್ ಕೂಡ ನೋಡಿ. ಲೈಕ್ ನಿಮ್ಮ ಬುಕ್ಸ್ ಆಗಿರ್ಬೋದು ಆ್ಯಂಡ್ ಕೋಚಿಂಗ್ ಕ್ಲಾಸಸ್ ಆಗಿರ್ಬೋದು, ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಕೂಡ ಇದ್ದಾವೆ, ಕೆಲವೊಂದು ಕೋಚಿಂಗ್ ಕ್ಲಾಸಸ್ಗಳು ಕೂಡ ಕೆಲವೊಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತವೆ. ಅದೇ ರೀತಿ ಇನ್ನೂ ನಿಮಗೆ ಈಸಿ ಆಗಬೇಕಂದ್ರೆ ಆನ್ಲೈನಲ್ಲಿ ವಿಡಿಯೋ ಲೆಕ್ಚರಿಂಗ್ ಕೂಡ ಇರುತ್ತದೆ. ಲೈಕ್ ಯೂಟ್ಯೂಬ್ ಅಲ್ಲಿ ಕೂಡ ನೀವು ನೋಡ್ಬೋದು. ಮಾಕ್ ಟೆಸ್ಟ್ಸ್ ಕೂಡ ಇದೆ, ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ ಕೂಡ ಇರ್ತವೆ, ಅದನ್ನು ಕೂಡ ನೀವು ಪ್ರಿಫರೆನ್ಸ್ ಕೂಡ ಮಾಡ್ಬೋದು. ನೀವು ರೆಗ್ಯುಲರ್ ಬಂದ್ಬಿಟ್ಟು ಮಾಕ್ ಟೆಸ್ಟ್ಗಳನ್ನು ಕೊಡ್ತಾರೆ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ನಿಮ್ಮ ರಿಸಲ್ಟ್ ಹೇಗಿದೆ, ನಿಮ್ಮ ಮಿಸ್ಟೇಕ್ಸ್ ಹೇಗಿದೆ, ನೀವು ಎಲ್ಲಿದ್ದೀರಾ, ನೀವು ಯಾವ ಸ್ಟೆಪ್ಪಲ್ಲಿ ಇದ್ದೀರಾ, ಅದನ್ನು ಹೇಗೆ ಓವರ್ಕಮ್ ಮಾಡೋದು, ಅದೆಲ್ಲ ನಿಮಗೆ ನೀಟಾಗಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋಕೆ ಗೊತ್ತಾಗುತ್ತೆ. ಮಾಕ್ ಟೆಸ್ಟ್ ಕೂಡ ಕೊಡೋಣ. ಎಕ್ಸಾಮ್ ಡೇ ಪ್ರಿಪರೇಷನ್ ಮಾಡೋದಾದ್ರೆ ಪ್ರೀ ಎಕ್ಸಾಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲ ಕೂಡ ಕರೆಕ್ಟ್ ಆಗಿದೆಯಾ. ಲೈಕ್ ಅಡ್ಮಿಟ್ ಕಾರ್ಡು, ನಿಮ್ಮ ಐಡೆಂಟಿಫಿಕೇಶನ್ ಕಾರ್ಡು, ನಿಮ್ಮದು ಎಲ್ಲ ಪೆನ್ನು ಪೇಪರು, ನಿಮ್ಮ ಸ್ಟೇಷನರೀಸ್ ಏನಾಗಿದೆ ಅದನ್ನೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಏನೆಲ್ಲ ಗೈಡ್ಲೈನ್ಸ್ ಕೂಡ ಇದ್ದಾವೆ, ಡ್ರೆಸ್ ಕೋಡ್ ಹೇಗಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಮಿನಿಟ್ ರಿವಿಷನ್ ಏನಂದರೆ ಈಸಿಯಾಗಿ ರಿವಿಷನ್ ಕೂಡ ಮಾಡಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದನ್ನು ಮಾತ್ರ ನೀವು ಈ ಫೈನಲ್ ಡೇಸಲ್ಲಿ ಕೂಡ ರಿವಿಷನ್ ಕೂಡ ಮಾಡ್ಕೊಳ್ಳಿ. ನೀವೇನಾದರೂ ಈ ಹಿಂದೆ ಎರರ್ ಕೂಡ ಮಾಡಿದ್ರೆ ಅದನ್ನು ರೀಚೆಕ್ ಮಾಡಿಕೊಂಡು ಅದನ್ನು ಕ್ಲಾರಿಫೈ ಕೂಡ ಮಾಡಲಿ ಅಂತ ಇಷ್ಟಪಡ್ತೀನಿ. ಅಡಿಷನಲ್ ಟಿಪ್ ಏನಂದರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಇಷ್ಟಪಡ್ತೀನಿ. ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ಕೊಳ್ಳಿ, ಸೆಲ್ಫ್ ಎವಾಲ್ಯೂಷನ್ ಕೂಡ ಮಾಡ್ಕೊಳ್ಳಿ. ಮಿಸ್ಟೇಕ್ ಮಾಡಿ ಮತ್ತೆ ಇದನ್ನು ಮಾಡ್ಕೊಳ್ಳಿ. ಈಚ್ ಸ್ಟಡಿ ಸೆಷನ್ ಆದ ನಂತರ ನಿಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಲೈಕ್ ಈ ಹಿಂದೆ ನೀವು ಸ್ಟಡಿ ಸೆಷನ್ ಕೂಡ ಮಾಡಿರ್ತೀರ, ನೀವು ಡೆಲ್ ಕೂಡ ಇರ್ತೀರಾ, ಅದನ್ನು ನೀವು ನೆಕ್ಸ್ಟ್ ಹೋಗ್ತಾ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಗ್ರೂಪ್ ಸ್ಟಡೀಸ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಜೊತೆ ಯಾರು ಇದ್ದರೆ, ನಿಮ್ಮ ಫ್ರೆಂಡ್ಸ್ ಯಾರು ಓದ್ತಾ ಇದ್ದರೆ ಅವ್ರ ಜೊತೆ ಡಿಸ್ಕಷನ್ ಕೂಡ ಮಾಡಿ, ಸಹಾಯ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಚಿಕ್ಕ ಮೈಲ್ಸ್ಟೋನ್ಸ್ಗಳು ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗೋದು, ಅದನ್ನು ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಲರ್ನಿಂಗ್ ಆಪರ್ಚುನಿಟಿ, ಲರ್ನ್ ಮಾಡಿ ಪ್ರಿಪ್ರೇಷನ್ ಕೂಡ ಮಾಡಿ ಅಂತ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟು. ಇಷ್ಟೆಲ್ಲ ನೀವು ಡಿಸಿಷನ್ ತೆಗೆದುಕೊಳ್ಳಿ. ಲಾಸ್ಟ್ ಡೇ ಇರೋದ ಕಾರಣ ನೀಟಾಗಿ ಡಿಸ್ಕಷನ್ ಕೂಡ ಮಾಡಿ, ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟ್.